ಮನೆ ಮನೆ ಬುದ್ಧ, ಗೌತಮ ಬುದ್ಧ ಅವನ ಹುಡ್ಕೊಂಡು ಬಂದ್ರು. ಯಾರ ಮನೆಯಲ್ಲಿ ಸಾವಾಗಿಲ್ಲ ಆ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ ಅಂತ ಕಳಿಸ್ದ. ಏನಾಯ್ತು ರಿಸಲ್ಟು? ಸಾಸಿವೆ ಕಾಳೇ ಸಿಕ್ಕಿಲ್ಲ ಅವನಿಗೆ. ಎಲ್ಲಾರ ಮನೆಯೂ ಸಾವಾಗಿದೆ. ನೀವು ತಿಳ್ಕೊಂಡಿದ್ದೀರಾ ಮದುವೆ ಆಗುವವರೆಲ್ಲ ಸಂತೋಷವಾಗಿದ್ದಾರೆ ಅಂತ? ಯಾರೂ ಸಂತೋಷವಾಗಿಲ್ಲ. ಇನ್ನು ಯಾಕೆ ಮದುವೆ ಆಗ್ಬೇಕು? ಈಗ ನಿಮ್ಗೆ ಗೊತ್ತಿಲ್ಲದೆ ಆಗ್ಬಿಟ್ರಿ. ಅಂದ್ರೆ 17 ವಯಸ್ಸಲ್ಲಿ ಮದುವೆ ಅಂದ್ರೆ ಏನು, ನಾವು ಏನಕ್ಕೆ ಮದುವೆ ಆಗ್ಬೇಕು, ಈ ಮದುವೆ ಬೇಕೇ ಬೇಡವೇ ಗೊತ್ತೇ ಇಲ್ಲ. ನಿಮ್ಮನ್ನ ತಗೊಂಡೋಗಿ ತಳ್ಳಿಬಿಟ್ರು, ಕತ್ತು ಕೊಟ್ರಿ, ತಾಲಿ ಕಟ್ಟಿದ್ರು, ಸೇರ್ಕೊಂಡ್ಬಿಟ್ರಿ. ಬೇಕೋ ಬೇಡವೋ ಯಜಮಾನ್ರ ಜೊತೆಗಿದ್ದೀರಿ, ಮಗು ಆಗೋಯ್ತು. ಮಗು ಹುಟ್ಟಿದ ಮೇಲೆ ತೆಗೆದು ತಿಪ್ಪೆಗೆ ಹಾಕಿ ಸಾಧ್ಯವೇ? ಸಾಕಬೇಕು. ಕರ್ಮ ಕರ್ಮ ಹುಟ್ಟುಕೊಂತು. ಮದುವೆ ಆದ ಹೊಸರಲ್ಲಿ ಗಂಡ ಹೆಂಡ್ತಿರು ಚಿನ್ನ ಮುತ್ತೆ ರನ್ನೆ ಪಾಪ ಏನೇನು ಹೊಗಳ್ತಾನ ಅವಳನ್ನ. ಲೋಕದಲ್ಲಿ ಇಲ್ಲದೆ ಭಾಷೆಯಲ್ಲೆಲ್ಲ ಹೊಗಳ್ತಾನ. ಕರ್ರ ಕರಿಮುದ್ದೆ ರೂಪಲಾವಣ್ಯ ಸುಂದರಿ ಅಂತಾನ. ಅವಳು ನೋಡಕ್ಕಾಗಲ್ಲ. ಆ ಹೆಂಡತಿ ಅವನಿಗೆ ರತಿ ರಂಬೆ ಊರ್ವಶಿಗಿನ್ನ ಚೆನ್ನಾಗಿ ಕಾಣ್ತಾಳೆ. ಒಂದು ಮಗು ಆಗ್ಬಿಡ್ಲಿ, ಇವಳು ತಿರುಗಿ ಕೇಳ್ತಾಳೆ, ಏನ್ರಿ ಅವಾಗ ರತಿ ರಂಬೆ ಅಂತೆಲ್ಲ ಹೇಳ್ತಾ ಇದ್ರಿ, ಈಗ ನಾನು ನೋಡೋದೇ ಇಲ್ಲ ಅಂತೀರ ನೀವು ಹಾಗೆ ಅಂತಾಳೆ. ಅವನಿಗೆ ನೋಡಕ್ಕೂ ಪುರ್ಸುತ್ತಿಲ್ಲ, ಹೊಗಳಕ್ಕೂ ಮನಸ್ಸಿಲ್ಲ. ಯಾಕೆ? ಅಯ್ಯೋ ಇಂಥದವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟೆ ನಾನು, ಇಟ್ಟುಕೊಪ್ಪಾಗಿದ್ದಾಳಲ್ಲ ಇವಳು, ಹಣ್ಣು ಚೆನ್ನಾಗಿಲ್ವಲ್ಲ, ಮೂಗೇ ಸರಿ ಇಲ್ವಲ್ಲ ಇವಳಿಗೆ, ನಂಗೆ ಯಾಕೆ ಗೊತ್ತಾಗದೆ ಹೋಯ್ತು. ಡೈವರ್ಸ್ ಮಾಡೋರು ಮಾಡ್ತಾರೆ, ಆದ್ರೆ ಇನ್ನು ನಮ್ಮ ಭಾರತ ದೇಶದಲ್ಲಿ ಅಷ್ಟು ಹೊಲಸಾಗಿಲ್ಲ. ಇಷ್ಟ ಇದೆಯೋ ಇಲ್ಲೋ ಜೀವನ ಮಾಡ್ತೀವಿ ನಾವು. ಲೋಕದಲ್ಲಿರುವ ಪ್ರತಿ ಒಬ್ಬರುವೆ, ಅದು ಇಂಡಿಯಾ ಆಗ್ಲಿ ಬೇರೆ ದೇಶ ಆಗ್ಲಿ, ಯಾರೂ ಸಂತೋಷವಾಗಿಲ್ಲ. ನೀವು ಸಂತೋಷ ಪಡಕ್ಕೆ ಹುಟ್ಟಿಲ್ಲ, ನೀವು ಹುಟ್ಟಿರೋದೇ ದುಃಖ ಪಡಕ್ಕೆ. ಯಾತಕ್ಕ ದುಃಖ? ನೀವು ಮಾಡಿದ ಪಾಪಕರ್ಮಗಳ ಅನುಸಾರ ನಿಮ್ಮ ಜೀವನ ಸೃಷ್ಟಿಯಾಗಿದೆ. ಆ ಜೀವನದಲ್ಲಿ ಬರುವ ದುಃಖಗಳನ್ನು ಅನುಭವಿಸಿ ಅನುಭವದಿಂದ ಬುದ್ಧಿಯನ್ನ ಪಡಿತೀರಾ. ಬುದ್ಧಿ ಹೇಳಿದ್ರೆ ಕೇಳ್ತೀವ ನಾವು? ಎಂತೆಂತ ದೊಡ್ಡ 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 ವ್ಯಕ್ತಿಗಳು, ಸನ್ಯಾಸಿಗಳು, ಮಹಾನುಭಾವರು ನಮ್ಮ ದೇಶದಲ್ಲಿ ಹುಟ್ಟಿ ನಿಮಗೆ ಬುದ್ಧಿ ಹೇಳಿದ್ದಾರೆ. ನಿಮ್ಮ ಬಸವಣ್ಣನಿಗೆ ಜ್ಞಾನ ಬೇಕು. ಎಂತೆಂತ ವಚನಗಳು, ಎಂತೆಂತ ಮಾತುಗಳು. ಅದನ್ನು ಫಾಲೋ ಮಾಡ್ಬಿಟ್ರೆ ಸಾಕು, ಪಾವನ ಪುಣ್ಯ ಆಗತ್ತೆ ನಮ್ಮ ಜೀವನ. ಪೆಟ್ಟು ಬಿದ್ದೇ ಬುದ್ಧಿ ಕಲಿಬೇಕು ನಾವು. ಅಂದ್ರೆ ಪ್ರತಿಯೊಂದು ಪೆಟ್ಟು ನೀವು ಮಾಡಿದ ಕರ್ಮಾನುಸಾರ ನಿಮಗೆ ಸಿಗತ್ತೆ. ಆ ಪೆಟ್ಟು ದುಃಖನ ಕೊಡುತ್ತೆ, ದುಃಖ ಬುದ್ಧಿಯನ್ನು ಕೊಡುತ್ತೆ. ದುಃಖ ಆಯ್ತಲ್ಲ ಅಂತ ನೊಂದ್ಕೊಳ್ಳೇಬಾರದು. ಪ್ರತಿಯೊಂದು ದುಃಖವೂ ಒಂದು ಪಾಠವನ್ನ ಕಲಿಸುತ್ತೆ ನಮಗೆ. ಆ ಪಾಠವೇ ಬುದ್ಧಿ, ಆ ಪಾಠವೇ ಪರಿವರ್ತನೆ, ಆ ಪಾಠವೇ ಪಾವನ, ಆ ಪಾಠವೇ ಪವಿತ್ರ. ಪ್ರತಿಯೊಬ್ಬರು ಪಾಠ ಕಲಿತಾರೆ. ಕೆಲವರು 10 ಜನ್ಮ 100 ಜನ್ಮ ತಾಳ್ತಾರೆ ಪಾಠವನ್ನ ಕಲಿಯಾಕೆ. ಕೆಲವರಿಗೆ ಒಂದೇ ಜನ್ಮದಲ್ಲಿ ಎಲ್ಲಾ ರಹಸ್ಯಗಳನ್ನು ತಿಳ್ಕೊಂಡ್ಬಿಡ್ತಾರೆ. ಜೀವನದಲ್ಲಿ ಏದು ಸತ್ಯ, ಏದು ಸುಳ್ಳು, ನಾನು ಏನು ಕುಟ್ಟದೆ, ಹೇಗಿದ್ದೀನಿ ಎಲ್ಲ ಗೊತ್ತಾಗೋಗುತ್ತೆ. ಅಷ್ಟು ಪೆಟ್ಟು ಬೀಳುತ್ತೆ. ಇದರಿಂದ ಮದುವೆ ಆದವರು ಯಾರಿಗೂ ಮದುವೆ ಇಷ್ಟ ಇಲ್ಲ. ಕೆಲವರು ಅವರ ಸೆಕ್ಸು ವಿಚಾರಗಳಲ್ಲಿ ಕಂಟ್ರೋಲ್ ಮಾಡಕ್ಕಾಗದೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಹೆಣ್ಣಾಗ್ಲಿ ಗಂಡಾಗ್ಲಿ. ಸ್ವಾಭಾವಿಕ. ಭಗವಂತನ ಸಿಟ್ಟಿನಲ್ಲಿ ಪ್ರತಿಯೊಂದು ಬೇಕು ಅಂತ ಅನ್ನೋದು ನಿಯಮ. ಅದರ ಅನುಸಾರ ಹೆಣ್ಣಿಗೆ ಗಂಡು ಬೇಕು, ಗಂಡಿಗೆ ಹೆಣ್ಣು ಬೇಕು. ಮದುವೆ ಹೋಗ್ತಾರೆ ಪಾಪ, ಗೊತ್ತಾಗಲ್ಲ. ಗೊತ್ತಾದ ಮೇಲೆ ಮಕ್ಕಳಾಗುತ್ತೆ. ಮಕ್ಕಳಾದ ಮೇಲೆ ಬಿಡುಗಡೆ ಉಂಟಾ? ಅಂಟು ಜಾಸ್ತಿ, ಮೋಹ. ಆ ಗಂಡನ ಮೇಲೆ ಇದ್ದಿದ್ದು ಮೋಹ ಎಲ್ಲ ಮಕ್ಕಳ ಮೇಲೆ ಬಂದ್ಬಿಡುತ್ತೆ. ಇವನಿಗೆ ಅವಳು ಮುದಿಸಲಿಲ್ಲ ಅಂತ ಬೇಜಾರು, ಅವಳಿಗೆ ಇವ ಮುದಿಸಲ್ಲ ಅಂತ ಬೇಜಾರು. ಏನ್ ಮಾಡ್ತೀರಾ? ಮಗು ಹುಟ್ಟುಬಿಡುತ್ತಲ್ಲ, ಇಬ್ಬರು ಪಾರ್ಟ್ ಮಗು ಮೇಲೆ ಹೊಟ್ಟೋಗುತ್ತೆ. ಇಲ್ಲ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಡೈವರ್ಸ್ ಆಗ್ಬೋದು, ಮನೆ 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 ಡೈವರ್ಸ್ ಆಗ್ಬೋದು. ಆ ಮಗುವಿನ ಸಲವಾಗಿ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಬಾಳ್ತಾರೆ. ಅನುಭವಗಳನ್ನ ಕಲಿತಾರೆ, ಬುದ್ಧಿ ಬರುತ್ತೆ ಮನುಷ್ಯನಿಗೆ. ಸುಮಾರು ಜನ ಬುದ್ಧಿ ಕಲಿತಾರೆ. ಬುದ್ಧಿ ಬರಬೇಕು ನನಗೆ, ಬುದ್ಧಿ ಕಲಿಬೇಕು, ಅದಕ್ಕೆ ನಾವು ಹುಟ್ಟಿರೋದು. ಸಂತೋಷವಿಲ್ಲ ಅಂತ ಆನಂದವಾಗಿ ಹೇಳಿ, ದುಃಖ ಪಡಬೇಡಿ. ದುಃಖ ಪಡಬಾರದು. ಇದು ದುಃಖ ಪಡುವ ಜೀವನ ಅಲ್ಲ ಇದು. ಪ್ರತಿಯೊಂದು ಪೆಟ್ಟಲ್ಲೂ ನಿಮಗೆ ಒಂದು ಅನುಭವವನ್ನು ಭಗವಂತ ಕೊಟ್ಟಿದ್ದಾನೆ.
ನೀವು ಸಂತೋಷ ಪಡಬೇಕು. ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ತೊಂದರೆಗಳನ್ನು ಅನುಭವಿಸುವ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನ. ಎಷ್ಟು ಪವಿತ್ರವಾಗಿದೆ ನನ್ನ ಮನಸ್ಸು, ಪೆಟ್ಟು ಬಿದ್ದಷ್ಟು ಪವಿತ್ರವಾಗುತ್ತೆ. ಅದಕ್ಕೆ ನೀವು ಭಗವಂತನಿಗೆ ಕೃತಜ್ಞತೆ ತೋರಿಸ್ಬೇಕು. ನೀವು ಆನಂದ ಅನ್ನೋದು ಎಲ್ಲವೇ ಇಲ್ಲ, ಎಷ್ಟು ಹುಡುಕಿದ್ರೂ ಸಿಗಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳು, ನೀವು ಖಿನ್ನತೆಗೆ ಆಗಿದ್ದೀರಿ ಅಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ವಿಪರೀತವಾದ ಆಸೆಗೆ ಪೆಟ್ಟು ಬಿದ್ದಿದೆ. ಖಿನ್ನತೆ ಬರೋದಕ್ಕೆ ಮೂಲ ನಮ್ಮ ಅಹಂಕಾರ ನಡೀತಾ ಇಲ್ಲ. ಎಲ್ಲಿ ಅಹಂಕಾರ ನಡೆಯೋದಿಲ್ಲ ಅಲ್ಲಿ ಖಿನ್ನತೆ ಉಕ್ಕತ್ತೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಅಹಂಕಾರ ಪ್ರತಿಯೊಬ್ಬರಿಗೂ ನಡಿಬೇಕು. ಅಹಂಕಾರವನ್ನು ನಡೆಸಕ್ಕಾಗಲ್ಲ. ನಮ್ಮ ಜೊತೆಗಿರುವವರು ದಬ್ಬಾಳಿಕೆ ಮಾಡ್ತಾರೆ. ನಮ್ಮನ್ನ ಲಿಬರಲ್ ಏನನ್ನೋದು ಫ್ರೀಡಮ್ ಇಲ್ಲ, ಅವರಿಗೆ ಯಾವ್ದು ಮಾಡೋದಕ್ಕೂ ಅವಕಾಶವಿಲ್ಲ. ಏನು ಮಾಡಕ್ ಹೋದ್ರು ಒಂದು ಅಡ್ಡ. ಪಕ್ಷಿಗಳು ಏನು ಹಾರುತ್ತೆ ತನ್ನ ಇಷ್ಟಕ್ಕೆ, ಆಗ ಮನುಷ್ಯ ಕೂಡ ಪ್ರತಿಯೊಬ್ಬರು ತನ್ನ ಇಷ್ಟಕ್ಕೆ ಬಾಳ್ಬೇಕು ಅಂತ ಅನ್ನೋದೇ ಜೀವನ. ಆದರೆ ಸಿಗಲ್ಲ ಅವರಿಗೆ ಜೀವನ, ಆತರ ಸಿಗಲ್ಲ. ಕಟ್ಟಲ್ಲೇ ಬೆಳಿತೀವಿ ನಾವು. ಆ ಕಟ್ಟಿಂದ ಬಿಡುಗಡೆ ಆಗೋದೇ ಮುಕ್ತಿ. ಈ ಜೀವನವೇ ಒಂದು ಕಟ್ಟು. ಏನಪ್ಪಾ ಬೋರ್ ಹೊಡಿತಾರೆ ಇವರು ಅಂತ ಬೇಜಾರು ಮಾಡ್ಕೊಳ್ಳಿ. ಬೆಡ್ ಇದ್ರೆ ಪಕ್ಕದಲ್ಲೇ ಮಲ್ಕೊಂಡ್ಬಿಡ್ತಾ ಇದ್ರಿ, ಚೇರಲ್ಲಿ ಕೂತಿದ್ದೀರಿ,